ಹೆಂಗಸರ ಸ್ತನಗಳು ಜೋತು ಬೀಳಲು ಇಲ್ಲಿಗೆ ಪ್ರಮುಖ ಕಾರಣಗಳು. ಸ್ನೇಹಿತರೆ, ಹೆಂಗಸರಿಗೆ ನಾನು ಚೆನ್ನಾಗಿ ಕಾಣಬೇಕು, ನಾನು ಎಲ್ಲರ ಕಣ್ಣಿಗೂ ಸುಂದರವಾಗಿ ಆಕರ್ಷಕವಾಗಿ ಕಾಣಬೇಕು, ಎಲ್ಲರೂ ನನ್ನ ಹೊಗಳಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ. ಆ ಆಸೆಯಿಂದಲೇ ಅವರು ಪ್ರತಿದಿನ ತಮ್ಮ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ಕಾಪಾಡಿಕೊಂಡು ಬರುತ್ತಿರುತ್ತಾರೆ. ಹೆಣ್ಣು ಮಕ್ಕಳು ಸುಂದರವಾಗಿ ಕಾಣಲು ಅವರ ಸ್ತನಗಳು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಆ ಸ್ತನಗಳು ಟೈಟ್ ಆಗಿ ಸುಂದರವಾಗಿದ್ದರೆ ಹೆಣ್ಣು ಮಕ್ಕಳಿಗೆ ಒಂದು ಶೋಭೆ ಮತ್ತು ಅವರಿಗೆ ಅವರ ದೇಹಕ್ಕೆ ಒಂದು ಆಕಾರ ಬರುತ್ತದೆ. ಅದೇ ಸ್ತನಗಳು ಜೋತು ಬೀಳುತ್ತಿದ್ದರೆ ಹೆಂಗಸರಿಗೆ ತುಂಬಾ ಸಂಕಟ ಶುರುವಾಗುತ್ತದೆ. ಹಾಗಾದ್ರೆ ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ, ಹೆಂಗಸರ ಸ್ತನಗಳು ಜೊತೆಗೆ ಪ್ರಮುಖ ಕಾರಣಗಳು ಯಾವುವು ಅಂತ. 1. ಸ್ನೇಹಿತರೆ, ಮುಖ್ಯವಾಗಿ ಹೆಣ್ಣು ಮಕ್ಕಳ ಸ್ತನಗಳು ಜೋತು ಬೀಳಲು ಕಾರಣ ಏನು ಅಂದ್ರೆ, ಅತಿಯಾಗಿ ನೈಟಿ ಧರಿಸುವುದರಿಂದ ಹೆಣ್ಣು ಮಕ್ಕಳ ಸ್ತನಗಳು ಜೋತು ಬೀಳುತ್ತವೆ. ಹೌದು ಸ್ನೇಹಿತರೆ, ಹೆಂಗಸರು ತಮಗೆ ಕಂಫರ್ಟಬಲ್ ಆಗಲಿ ಅಂತ ಮನೆಯಲ್ಲಿ ನೈಟಿ ಧರಿಸುತ್ತಾರೆ, ಆದರೆ ಒಳಗಡೆ ಬ್ರಾ ಧರಿಸುವುದಿಲ್ಲ. ಇದರಿಂದ ಸ್ತನಗಳು ತಮ್ಮ ಹಿಡಿತವನ್ನು ಕಳೆದುಕೊಂಡು ಜೋತು ಶುರುವಾಗುತ್ತದೆ. ಈ ಬಹುಮುಖ್ಯ ಕಾರಣದಿಂದಲೇ ಹೆಂಗಸರ ಸ್ತನಗಳು ಜೋತು ಬೀಳುತ್ತವೆ. 2. ಇನ್ನು ಹೆಂಗಸರು ಸ್ತನಗಳು ಜೋತು ಬೀಳುವುದಕ್ಕೆ ಮತ್ತೊಂದು ಮುಖ್ಯವಾದ ಕಾರಣ ಏನು ಅಂದ್ರೆ, ಅವರು ಪ್ರತಿದಿನ ಬ್ರಾ ಧರಿಸದೇ ಇರುವುದು. ಹೌದು ಸ್ನೇಹಿತರೆ, ಹೆಣ್ಣು ಮಕ್ಕಳ ಸ್ತನಗಳು ಟೈಟ್ ಆಗಿ ಹಿಡಿದಿಟ್ಟುಕೊಳ್ಳುವುದಕ್ಕೆ ಬ್ರಾ ತುಂಬಾನೇ ಸಹಾಯ ಮಾಡುತ್ತದೆ. ಆದರೆ ಕೆಲವು ಹೆಂಗಸರು ಪ್ರತಿದಿನ ಬ್ರಾ ಧರಿಸುವುದೇ ಇಲ್ಲ. ಇದರಿಂದಲೇ ಅವರ ಸ್ತನಗಳು ದಿನ ಕಳೆದಂತೆ ಜೋತು ಬೀಳಲು ಕಾರಣವಾಗುತ್ತದೆ. 3. ಹೆಂಗಸರ ಸ್ತನಗಳು ಜೋತು ಬೀಳಲು ಮತ್ತೊಂದು ಮುಖ್ಯವಾದ ಕಾರಣ ಏನು ಅಂದ್ರೆ, ಅವರ ಸುಸ್ತು. ಹೌದು ಸ್ನೇಹಿತರೆ, ಯಾವ ಹೆಂಗಸರು ಸುಸ್ತು ಅಂತ ಯಾವುದೇ ಕೆಲಸ ಮಾಡದೆ ಬರೀ ನಿದ್ದೆ ಮಾಡುತ್ತಾ ಬರೀ ಕುಳಿತುಕೊಂಡು ಟೈಮ್ ಪಾಸ್ ಮಾಡುತ್ತಾರೋ ಆ ಹೆಂಗಸರ ಸ್ತನಗಳು ಬಹುಬೇಗನೆ ಜೋತು ಬೀಳಲು ಶುರುವಾಗುತ್ತದೆ ಹಾಗೂ ಅವರ ಆಕಾರ ವಿಚಿತ್ರವಾಗಿ ಬದಲಾಗುತ್ತಾ ಸ್ತನಗಳ ಶೇಪ್ ಕಳೆದುಕೊಳ್ಳುತ್ತದೆ. 4. ಹೆಣ್ಣು ಮಕ್ಕಳ ಸ್ತನಗಳು ಜೋತು ಬೀಳಲು ಮತ್ತೊಂದು ಮುಖ್ಯವಾದ ಕಾರಣ ಏನು ಅಂದ್ರೆ, ಹೆಂಗಸರು ಯಾವುದೇ ಕೆಲಸವನ್ನು ಮಾಡದೆ ಮನೆಯಲ್ಲಿ ಬರೀ ಕೂತು ತಿನ್ನುವುದು ಮಾಡುತ್ತಿದ್ದರೆ ಅವರ ಸ್ತನಗಳು ಜೋತು ಬೀಳುತ್ತವೆ. ಇಂತಹ ತಪ್ಪುಗಳನ್ನು ಹೆಂಗಸರು ಯಾವತ್ತೂ ಮಾಡಲೇಬಾರದು. ಹೆಣ್ಣು ಮಕ್ಕಳು ಮನೆಯ ಮಹಾಲಕ್ಷ್ಮಿ ಇದ್ದಂತೆ. ಅವರು ಮನೆಯ ಎಲ್ಲ ಕೆಲಸಗಳನ್ನು ಮಾಡ್ತಾ ಮನೆಯಲ್ಲಿ ಪುಟ್ಟ ಮಕ್ಕಳಂತೆ ಯಾವಾಗಲೂ ಓಡಾಡುತ್ತಿರಬೇಕು. 5. ಇನ್ನು ಹೆಣ್ಣು ಮಕ್ಕಳಿಗೆ ತಮ್ಮ ಸ್ತನಗಳು ಟೈಟ್ ಆಗಿ ಹಿಡಿದಿಟ್ಟುಕೊಳ್ಳಬೇಕು ಅಂದ್ರೆ ಮಾಡಲೇಬೇಕಾಗಿರುವಂತಹ ಕೆಲಸ ಯಾವುದು ಅಂದ್ರೆ ಅದು ದಿನನಿತ್ಯದ ವ್ಯಾಯಾಮ. ಆ ಕೆಲಸವನ್ನೇ ಹೆಂಗಸರು ಮಾಡದೆ ಇದ್ರೆ ಅವರ ಸ್ತನಗಳು ತಾನಾಗಿಯೇ ಜೋತು ಬೀಳಲು ಶುರುವಾಗುತ್ತದೆ. ಹೆಣ್ಣು ಮಕ್ಕಳು ಪ್ರತಿದಿನ ಮನೆಯಲ್ಲಿ ಕೆಲಸ ಮಾಡುತ್ತಾನೆ, ಅವರಿಗೆ ದಿನನಿತ್ಯದ ವ್ಯಾಯಾಮ ಆಗುತ್ತೆ. ಆದ್ದರಿಂದ ಮನೆ ಕೆಲಸದಲ್ಲಿ ಯಾವತ್ತೂ ಕೂಡ ಸುಸ್ತು ಬೇಡ. 6. ಹೆಣ್ಣು ಮಕ್ಕಳು ಅತಿಯಾದ ನಿದ್ರೆ ಮಾಡೋದ್ರಿಂದ ಅವರ ಸ್ತನಗಳು ಜೋತು ಬೀಳುತ್ತವೆ. ಯಾಕೆಂದರೆ ಮಹಿಳೆಯರಿಗೆ ಪೀರಿಯಡ್ಸ್ ಸಮಯದಲ್ಲಿ ಸುಸ್ತು ಆವರಿಸುತ್ತದೆ. ಇಂತಹ ಸಂದರ್ಭದಲ್ಲಿ ಅವರು ವಿಶ್ರಾಂತಿಗೆ ಹೆಚ್ಚು ಮಹತ್ವ ಕೊಡುತ್ತಾರೆ. ಆದರೆ ಅದನ್ನು ಆದಷ್ಟು ಕಡಿಮೆ ಮಾಡಿ ದೈನಂದಿನ ಚಟುವಟಿಕೆಗಳಲ್ಲಿ ಆದಷ್ಟು ಭಾಗಿಯಾಗಿ. ಆಗ ಮಾತ್ರ ದೇಹ ಬ್ಯಾಲೆನ್ಸ್ ಆಗಿರುತ್ತದೆ ಹಾಗೂ ದೇಹದ ಎಲ್ಲ ಅಂಗಾಂಗಗಳು ಕ್ರಿಯಾತ್ಮಕವಾಗಿ ಕೆಲಸ ಮಾಡುತ್ತವೆ. ಸ್ನೇಹಿತರೆ, ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲಿ ವಿಶೇಷವಾದ ಸ್ಥಾನಮಾನವಿದೆ. ಅಂತಹ ಹೆಣ್ಣು ಮನೆಯ ಗೃಹಲಕ್ಷ್ಮಿಯಂತೆ ಸುಂದರವಾಗಿ ಎಲ್ಲರ ಮನಮೆಚ್ಚುವಂತೆ ಕಾಣಬೇಕೇ ವಿನ ಅಸಹ್ಯವಾಗಿ ಅಲ್ಲ. ಹೆಣ್ಣು ಮಕ್ಕಳು ಪ್ರತಿದಿನ ಮನೆಯಲ್ಲಿರುವ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಎಲ್ಲರ ಮನಸ್ಸನ್ನು ಗೆದ್ದು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗುವುದು ಸೂಕ್ತ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಾವು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋನ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ.